ಕಂಟೆಂಟ್ ಕ್ರಿಯೇಷನ್ ಅಂತಾನೆ ಹೇಳ್ತಾರೆ. ಯಾವುದೇ ಕೆಲಸನೂ ಈಸಿ ಅಲ್ಲ. ಓಕೆ, ಟುಡೇ ಐ ಆಮ್ ಟ್ರೈಯಿಂಗ್ ಸಮಥಿಂಗ್ ನ್ಯೂ ಇನ್ ಮೈ ಕಂಟೆಂಟ್ ಕ್ರಿಯೇಷನ್ ಜರ್ನಿ. ಸೊ ನಾನು ಇಷ್ಟು ದಿನ ವಿಡಿಯೋಸಲ್ಲಿ ಒಬ್ಬಳೇ ಬರ್ತಾ ಇದ್ದೆ ಆ್ಯಂಡ್ ಐ ವಾಸ್ ಪ್ರಮೋಟಿಂಗ್ ದ ಪ್ರಾಡಕ್ಟ್ಸ್ ಆರ್ ಟೆಲ್ಲಿಂಗ್ ಅಬೌಟ್ ದ ಪ್ರಾಡಕ್ಟ್ಸ್ ಆರ್ ಟೆಲ್ಲಿಂಗ್ ಅಬೌಟ್ ಸಮ್ ಥಿಂಗ್ಸ್. ಬಟ್ ಇವತ್ತು ಸ್ವಲ್ಪ ಚೇಂಜ್. ಇವತ್ತು ನಾನು ಹೋಗಿ ಪೀಪಲ್ನ ಅಪ್ರೋಚ್ ಮಾಡಿ ಅವ್ರ ಒಪಿನಿಯನ್ ಏನು ಅಂತ ತಿಳ್ಕೊತಾ ಇದ್ದೀನಿ. ಆ್ಯಂಡ್ ಇವತ್ತು ನನ್ನ ಫ್ರೆಂಡ್ಸ್ ಯಾರೂ ಅವೈಲೇಬಲ್ ಇಲ್ಲ ಆ್ಯಂಡ್ ನನ್ನ ವಿಡಿಯೋ ಲೈಕ್ ರೆಕಾರ್ಡ್ ಮಾಡೋದಕ್ಕೆ ಯಾರ ಹೆಲ್ಪ್ ಕೂಡ ಇಲ್ಲ. ಐ ಆಮ್ ಡೂಯಿಂಗ್ ದಿಸ್ ವಿತ್ ಹೆಲ್ಪ್ ಆಫ್ ಟ್ರೈಪಾಡ್. ಆ್ಯಂಡ್ ಅದಕ್ಕೆ ಈ ಡಾಕ್ಯುಮೆಂಟ್ ಮಾಡ್ಬೇಕಂತ ನಾನು ಮಾಡ್ತಾ ಇರೋದು. ಈ ಜರ್ನಿ ಹೆಂಗಾಗುತ್ತೆ ಅಂತ ಐ ಆಮ್ ವೆರಿ ಮಚ್ ಎಕ್ಸೈಟೆಡ್ ಅಬೌಟ್ ದಿಸ್ ಜರ್ನಿ ಟುಡೇ. ಯಾಕಂದ್ರೆ ಹೊಸ ವಿಷಯ ಅಲ್ವಾ ನನಗೆ ಈ ತರ ಮಾಡ್ತಿರೋದು. ಅದಕ್ಕೇನೆ ಐ ಆಮ್ ಹೋಪಿಂಗ್ ಇಟ್ ಟರ್ನ್ಸ್ ಔಟ್ ಟು ಬಿ ದ ಬೆಸ್ಟ್ ಆ್ಯಂಡ್ ಐ ವಿಲ್ ಶೇರ್ ಯು ನೆಕ್ಸ್ಟ್ ಏನಾಯಿತು ಅಂತ. ಇವತ್ತು ನಾನು ಕಂಟೆಂಟ್ ಕ್ರಿಯೇಷನ್ಗೆ ಇಷ್ಟು ಐಟಮ್ಸ್ ಮತ್ತು ನಾನು ರೆಕಾರ್ಡ್ ಮಾಡ್ತಿರೋ ಫೋನ್ ತೊಗೊಂಡು ಹೋಗ್ತಾ ಇದ್ದೀನಿ. ಏನೇನು ತೊಗೊಂಡಿದ್ದೀನಿ ಹೇಳ್ತಿದ್ದೀನಿ. ಫಸ್ಟ್ಲಿ ನಾನು ರೆಕಾರ್ಡ್ ಮಾಡ್ತಿರೋ ಫೋನ್, ಈ ವಿಡಿಯೋ ರೆಕಾರ್ಡ್ ಮಾಡ್ತಿರೋ ಫೋನ್ ಫಸ್ಟ್. ಟ್ರೈಪಾಡ್ ತೊಗೊಂಡಿದ್ದೀನಿ, 2 ಪವರ್ ಬ್ಯಾಂಕ್ ತೊಗೊಂಡಿದ್ದೀನಿ, ಒಂದು ಎಕ್ಸ್ಟ್ರಾ ಫೋನ್ ತೊಗೊಂಡಿದ್ದೀನಿ ಎಮರ್ಜೆನ್ಸಿಗೆ ಅಂತ. ಆ್ಯಂಡ್ ದಿಸ್ ಇಸ್ ಮೈ ಮೈಕ್ ಆ್ಯಂಡ್ ದಿಸ್ ಇಸ್ ಚಾರ್ಜರ್ ಇರಲಿ ಅಂತ. ಇಯರ್ಫೋನ್ಸ್, ವಾಟರ್ ಬಾಟಲ್ ಆ್ಯಂಡ್ ಇಟ್ಸ್ ನನ್ನ ಮೇಕಪ್ ಐಟಮ್ಸ್ ಇಫ್ ಇನ್ ಕೇಸ್ ಟಚ್ ಅಪ್ ನೀಡೋಣ ಅಂತ. ಇದ್ರ ಜೊತೆ ಸ್ವಲ್ಪ ಮನಿ ಸಿನ್ಸ್ ಐ ಆಮ್ ಟ್ರಾವೆಲಿಂಗ್ ಔಟ್ಸೈಡ್. ಇಷ್ಟು ನನ್ನ ಬ್ಯಾಗಲ್ಲಿದೆ ಇವತ್ತು. ಸೊ ಈಗ ನಾನು ಶೂಟ್ ಲೊಕೇಶನ್ ರೀಚ್ ಆಗಿದ್ದೀನಿ. ಫಸ್ಟ್ ಐ ಗೋ ಅಂಡ್ ಆಸ್ಕ್ ದೆಮ್ ಫಾರ್ ದ ಪರ್ಮಿಷನ್, ಲೈಕ್ ನಾನು ಈ ಥರ ಶೂಟ್ ಮಾಡಕ್ಕೆ ಬಂದಿದ್ದೀನಿ ಇವ್ರ ಕಡೆಯಿಂದ ಅಂತ. ಒಂದು ಓಕೆ ಅಂತ ಅಂದಮೇಲೆ ಕಂಟಿನ್ಯೂ ವಿತ್ ದ ಶೂಟ್. ಸೊ ನಾನು ಎಂಟರ್ ಆಗಿದ್ದೀನಿ ಆ್ಯಂಡ್ ಐ ಹ್ಯಾವ್ ಪ್ಲೇಸ್ಡ್ ಮೈ ಟ್ರೈಪಾಡ್ ಸ್ಟ್ಯಾಂಡ್ ಹಿಯರ್. ಮೈಕ್ ಇಸ್ ಕನೆಕ್ಟೆಡ್ ಟು ದ ಫೋನ್ ಆ್ಯಂಡ್ ಈಗ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಶೂಟ್ನ. ಯು ನೋ ವಾಟ್, ಇಟ್ಸ್ ಆ್ಯಕ್ಚುಲಿ ಡಿಫಿಕಲ್ಟ್ ಟಾಸ್ಕ್ ಹೋಗ್ಬಿಟ್ಟು ಕನ್ವಿನ್ಸ್ ಮಾಡಿ ಕೇಳೋದಕ್ಕೆ. ಐ ಆಮ್ ಟ್ರೈಯಿಂಗ್ ಮೈ ಲೆವೆಲ್ ಬೆಸ್ಟ್. ಐ ವಾಸ್ ಏಬಲ್ ಟು ಆಸ್ಕ್ 3 ಪೀಪಲ್ ಇನ್ ದಟ್ ಒಬ್ಬರು ಲೈಕ್ ದೇ ಅಗ್ರಿ ಟು ಡೂ ದಿಸ್ ಆ್ಯಂಡ್ ಸ್ಟಿಲ್ ಐ ಟ್ರೈ. ಸೊ ಇವಾಗವರೆಗೂ ಐ ಹ್ಯಾವ್ ಕಂಪ್ಲೀಟೆಡ್ ಆಸ್ಕಿಂಗ್ 5 ಪೀಪಲ್. ಅದರ ನಾನು ಅಪ್ರೋಚ್ ಮಾಡಿದ್ದು ಇಟ್ ವಾಸ್ ಆಲ್ಮೋಸ್ಟ್ ಅರೌಂಡ್ 5 ಪೀಪಲ್ ಡಿನೇಡ್. ಸೊ ಕಿಟ್ಸ್ ದರ್ ವಿಶ್ ದೆನ್ 5 ಡನ್. ಸೊ ಫೈನಲಿ ಐ ಹ್ಯಾವ್ ಕಂಪ್ಲೀಟೆಡ್ ಮೈ ಟಾಸ್ಕ್. ಅವ್ರು ನಾನು ಹೇಳಿದ್ದು 15 ಪೀಪಲ್ ಹತ್ರ ಮಾತಾಡಬೇಕು ಅಂತ. ಐ ಹ್ಯಾವ್ ಡನ್ 16. ಒಂದೊಂದು ಕ್ವಶನ್ ಹೇಳಿದ್ರು. ನಾನು ಎಲ್ಲರ ಹತ್ರ ಎಲ್ಲ ಕ್ವಶನ್ ಕೇಳಿದ್ದೀನಿ ಆಲ್ಮೋಸ್ಟ್. ಆ್ಯಂಡ್ ನನ್ನ ಫೋನ್ ಸ್ಟೋರೇಜ್ ಕೂಡ ಮುಗಿತಾ ಬಂತು. ಸೊ ಐ ಹ್ಯಾವ್ ಕಂಪ್ಲೀಟೆಡ್ ಮೈ ಟಾಸ್ಕ್. ಲೈಕ್ ಸ್ಟಾರ್ಟಿಂಗ್ ಇಟ್ ವಾಸ್ ಲೈಕ್ ಸಮಥಿಂಗ್ ಲೈಕ್ ಏನೋ ಒಂಥರ ವಿಯರ್ಡ್ ಅಂತ ಇದು ಹೋಗಿ ಹೆಂಗೆ ಕೇಳಿದ್ರು ಅಂತ. ಬಟ್ ಫ್ಯೂ ಪೀಪಲ್ ಆರ್ ವೆರಿ ಫ್ರೆಂಡ್ಲಿ. ತುಂಬ ಚೆನ್ನಾಗಿ ಕೋಆಪರೇಟ್ ಮಾಡಿದ್ರು, ತುಂಬ ಚೆನ್ನಾಗಿ ಆನ್ಸರ್ ಮಾಡಿದ್ರು. ಐ ಆಮ್ ಬ್ಯಾಕ್ ಟು ಹೋಮ್. ಶೂಟ್ ಎಲ್ಲ ಮುಗಿಸ್ಕೊಂಡು ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡೋಣ ಅಂತ. ಆ್ಯಂಡ್ ದಿಸ್ ಇಸ್ ಫಾರ್ ಆಲ್ ದ ಪೀಪಲ್ ಹೂ ಥಿಂಕ್ ಇನ್ಸ್ಟಾಗ್ರಾಮಲ್ಲಿ ಏನು ಫುಲ್ ಜಾಲಿ ಮಾಡ್ಕೊಂಡು ಪೀಸ್ ಆಗಿದ್ದಾಳೆ ಬಿಡು ಅಂತ ಅನ್ನೋದಕ್ಕೆ. ಯಾರೇ ಆಗಲಿ ಕಂಟೆಂಟ್ ಕ್ರಿಯೇಷನ್ ಅಂತಲೇ ಹೇಳ್ತಾರೆ. ಯಾವುದೇ ಕೆಲಸನೂ ಈಸಿ ಅಲ್ಲ. ಬಿಕಾಸ್ ಏನು ಅಂತ ಯಾವುದೇ ಕೆಲಸ ಮಾಡ್ತಿರೋರು ಗೊತ್ತಿರುತ್ತೆ ಆ ಕೆಲಸ ಎಷ್ಟು ಕಷ್ಟ ಏನು ಅಂತ. ಸೊ ಪ್ಲೀಸ್ ಡೋಂಟ್ ಜಡ್ಜ್ ಪೀಪಲ್. ಐ ಆಮ್ ಟೆಲಿಂಗ್ ದಿಸ್ ಕಾಮನ್ಲಿ. ನಾನು ನನ್ನ ಎಕ್ಸ್ಪೀರಿಯನ್ಸ್ ಕೂಡ ಶೇರ್ ಮಾಡ್ತೀನಿ ನನ್ನ ವೀಡಿಯೋಸಲ್ಲಿ. ಸೊ ಇವತ್ತು ಶೂಟಲ್ಲಿ ನಾನು ಕಂಟಿನ್ಯೂಸ್ 4 hours ನಿಂತಿದ್ದೀನಿ. ಆ್ಯಂಡ್ 30 ಜನದಿಂದ 40 ಜನ ಹತ್ರ ಹೋಗಿ ಕೇಳಿದ್ದೀನಿ. ಲೈಕ್ ನೋ ಅಂತ ಕೂಡ ಬಂದಿದ್ದೀನಿ, ಖುಷಿಯಾಗಿ ತೊಗೊಂಡು ಬಂದಿದ್ದೀನಿ. ಚೆನ್ನಾಗಿ ಮಾತಾಡಿದವ್ರ ಹತ್ರ ಖುಷಿಯಾಗಿ ಮಾತಾಡಿದ್ದೀನಿ. ಸಮ್ವೇರ್ ನಾಟ್ ಅಟ್ ಆಲ್ ರೆಡಿ ಟು ಸ್ಪೀಕ್. ಯಪ್ಪ ಯಾರು ಬಂದು ತಲೆ ತಿಂತಾ ಇದ್ದಾರೆ ಅಂತ. ನಾನು ಮಾಡಿದ್ದೀನಿ ಈ ಕೆಲಸ. ಬೇರೆಯವ್ರು ನನ್ನ ಅಪ್ರೋಚ್ ಮಾಡೋಕ್ಕೆ ಬಂದಾಗ ನಾನೇ ತುಂಬ ಒಳ್ಳೆಯವಳು ಅಂತ ಹೇಳ್ತಿಲ್ಲ. ಲೈಕ್ ದಿಸ್ ಈಸ್ ಹೌ. ಯಾವ ಕೆಲಸನೂ ಈಸಿ ಅಲ್ಲ. ಸೊ ಏನು ಇನ್ಸ್ಟಾಗ್ರಾಮಲ್ಲಿ ಫೋಟೋ ಹಾಕ್ಬಿಟ್ರೆ ದುಡ್ಡು ಕೂಡ ಹರ್ಕೊಂಡು ಬರಲ್ಲ. ಅದರಲ್ಲೂ ಇಫ್ ಯು ಆರ್ ಇನ್ ಟು ಮಾಡ್ಲಿಂಗ್ ಆರ್ ಕಂಟೆಂಟ್ ಕ್ರಿಯೇಷನ್ ಗೊತ್ತಿರುತ್ತೆ ನಮ್ಮ ಕೈಯಲ್ಲಿ ದುಡ್ಡು ಬರೋಷ್ಟೊತ್ತಿಗೆ ಮಧ್ಯ ಎಷ್ಟು ಕಮಿಷನ್ ಅಂತ ಹೋಗಿ ಕೊನೆಗೆ ಅಳ್ದು ಉಳಿದಿರೋದು ಮಾತ್ರ ಬರೋದು ಕೈಗೆ. ಸೊ ನಾನು ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಹೇಳಬೇಕಿತ್ತು ಅಂತ ಅಂದರೆ ಲೈಕ್ ಈ ಥರ ಒಂದು ಟ್ರೈ ಮಾಡಬೇಕಿತ್ತು ಅಂತ ಇತ್ತು. ಸೊ ಐ ಹ್ಯಾವ್ ಟ್ರೈಡ್. ಆ್ಯಂಡ್ ಇವತ್ತು ನನಗೆ ಅರ್ಥ ಆಗಿರೋದು, ಇನ್ನೊಂದು ಜಾಗದಲ್ಲಿ ನಿಂತ್ಕೊಂಡು ನಮ್ಮನ್ನು ಯಾರಾದರೂ ಅಪ್ರೋಚ್ ಮಾಡೋಕ್ಕೆ ಬಂದಾಗ ಎಷ್ಟೊಂದು ಜನ ಲೋನ್ ತಗೊಳ್ಳಿ ರೋಡಲ್ಲಿ ನಿಂತು ಕೇಳ್ತಿರ್ತಾರೆ. ಅವರು ನಮ್ಮ ಹತ್ರ ಮಾತಾಡೋಕ್ಕಿಂತ ಮುಂಚೆನೇ ನೋ ಅಂತ ಹೇಳ್ಬಿಟ್ಟಿರ್ತೀವಿ. ಸೊ ಅವಾಗ ಅವ್ರಿಗೆ ಹೆಂಗೆ ಫೀಲ್ ಆಗುತ್ತೆ ಅನ್ನೋದು ನನಗೆ ಇವತ್ತು ಅರ್ಥ ಆಯಿತು. ಐ ಆಮ್ ಲರ್ನಿಂಗ್ ಮೆನಿ ಥಿಂಗ್ಸ್ ಔಟ್ ಆಫ್ ಹಿಯರ್ ಲೈಕ್ ವಿಚ್ ಇಸ್ ಗುಡ್. ಇನ್ನೊಂದು ಸರಿ ನನಗೆ ಈ ಥರ ಆಪರ್ಚುನಿಟಿ ಸಿಕ್ಕಿದ್ರೆ ಮಾಡ್ತೀನಿ ಅಂದರೆ ಡೆಫಿನೆಟ್ಲಿ ಮಾಡ್ತೀನಿ. ಹೌದು, ನಾನು ಮಾಡ್ತೀನಿ. ಬಿಕಾಸ್ ದಿಸ್ ಇಸ್ ಸಮಥಿಂಗ್ ಐ ಲವ್. ಸ್ಪೀಕಿಂಗ್ ಇನ್ ಫ್ರಂಟ್ ಆಫ್ ಕ್ಯಾಮ್ರಾ ಇಸ್ ಸಮಥಿಂಗ್ ಐ ಲವ್. I will do it if I get an opportunity once again. That's it for today. Bye.